ಆತ್ಮೀಯ ಭಕ್ತಾದಿ ಬಂಧುಗಳೇ, ಈ ಒಂದು ಏನು ಬೆಳ್ಳಿ ರಥದ ಒಂದು ಕನಸು ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಏನು ಅಶೋಕ್ ರಾಜಲಿಂಗಯ್ಯನವರು ಅವರ ಒಂದು ಕನಸಾಗಿತ್ತು. ಏನಂದರೆ ಈ ದೇವಸ್ಥಾನಕ್ಕೆ ಒಂದು ಬೆಳ್ಳಿ ರಥ ಆಗಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ರು. ಹೀಗಾಗಿ ಅವರ ಒಂದು ಕಾಲವಾದ ನಂತರ ನಾವು ಕೂಡ ಈಗ ಬಂದಂಥ ಒಂದು ಕಮಿಟಿಯವರು ಕೂಡ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಏನು ರಾಜಲಿಂಗಯ್ಯನವರ ಒಂದು ತೀರ್ಮಾನ ಮಾಡಿದ್ದು ಅದರ ಒಂದು ಆಶಯದಂತೆ ನಾವು ಕೂಡ ಇದನ್ನು ಮಾಡಬೇಕು ಅಂತ ಸುಮಾರು ಈಗ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬೆಳ್ಳಿ ರಥನ ನಿರ್ಮಾಣ ಮಾಡಿದ್ದೀವಿ. ಈ ನಿರ್ಮಾಣ ಕಾರ್ಯ ಎಲ್ಲ ಮುಗಿದು ಸುಮಾರು ಒಂದು 5-6 ತಿಂಗಳಾಗಿದೆ. ಕಾರಣವೂ ಇಷ್ಟೇ, ಏನಂದರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ, ಅಂದರೆ ಅವರ ಒಂದು ಹಸ್ತದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಇಚ್ಛೆ ಎಲ್ಲರಲ್ಲೂ ಕೂಡ ಇತ್ತು. ಹೀಗಾಗಿ ನಾಳೆ ಅಂದರೆ ದಿನಾಂಕ 20ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ನಗರದ ಭಕ್ತಾದಿಗಳು ಹಾಗೂ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಎಷ್ಟು ಕೋಟಿ ರೂಪಾಯಿನಲ್ಲಿ ವೆಚ್ಚದಲ್ಲಿ ಇದು? 3 ಕೋಟಿ ರೂಪಾಯಿ. ಇವತ್ತಿನ ಇದ್ರ ಪ್ರಕಾರ 3 ಕೋಟಿ. ಇದು ಎಷ್ಟು ತೂಕ ಇದೆ ಅಣ್ಣ? ತೂಕ ಇದು 112 ಅಡಿ ಎತ್ತರ. ಧನ್ಯವಾದ. ನಾಳೆ ಇನ್ನೇನೇನು ಕಾರ್ಯಕ್ರಮ ಇದೆ ಸರ್? ನಾಳೆ ಏನಿಲ್ಲ, ಬರೀ ಬೆಳ್ಳಿ ರಥ ಉದ್ಘಾಟನೆ, ಆಮೇಲೆ ಅದನ್ನು ಸನ್ಮಾನ, ಇನ್ನೇನಾದರೂ ವೇದಿಕೆ ಕಾರ್ಯಕ್ರಮ ಇಲ್ಲ. ವೀಕ್ಷಕರು, ಇದು ಮುತ್ತುಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ಎಚ್.ವಿ. ಮಹಾದೇವರವರು ಹಾಗೂ ಅಶೋಕ್ ರಾಜಲಿಂಗಯ್ಯನವರ ಮನವಿ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಸೋಮವಾರ ಬೆಳಗ್ಗೆ ಆಗಮಿಸಿ ಇಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ, ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ನೋಡಿ ಅಂದವಾದ ಬೆಳ್ಳಿಯ ರಥ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.